ವೀಕ್ಷಕರಿಗೆಲ್ಲ ನಮಸ್ಕಾರ. ಹಿಂದೂ ಧರ್ಮ ಅನ್ನೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೆಪ್ಟೆಂಬರ್ 17, 2025 ಬುಧವಾರ. ಈ ದಿನದ ದಿನ ಭವಿಷ್ಯಕ್ಕೆ ಸ್ವಾಗತ. ಈ ದಿನ ಬುಧವಾರದಂದು ಯಾವ ರಾಶಿಗೆ ಶುಭ, ಹಾಗೆ ಯಾವ ರಾಶಿಗೆ ನಕ್ಷತ್ರಕ್ಕೆ ಅಶುಭ, ಮತ್ತು ಯಾವ್ಯಾವ ನಕ್ಷತ್ರಕ್ಕೆ ತಾರಾಬಲ ಇದೆ, ಚಂದ್ರಬಲ ಇದೆ, ಯಾವ ರಾಶಿಗೆ ಚಂದ್ರಬಲ ಉಂಟು ಎಲ್ಲವನ್ನ ಈ ಸಂಚಿಕೆಯಲ್ಲಿ ತಿಳಿಯೋಣ ಬನ್ನಿ. ಮೊದಲನೇದಾಗಿ ಇಂದಿನ ಪಂಚಾಂಗವನ್ನು ಅವಲೋಕನ ಮಾಡಿಬಿಡೋಣ. ಸೆಪ್ಟೆಂಬರ್ 17, 2025 ಬುಧವಾರ. ಈ ದಿನ ಶ್ರೀ ವಿಶ್ವವಸು ನಾಮ ಸಂವತ್ಸರ, ಭಾದ್ರಪದ ಮಾಸ, ವರ್ಷ ಋತು, ದಕ್ಷಿಣಾಯಣ ಹಾಗೂ ಕೃಷ್ಣ ಪಕ್ಷ ಇರತಕ್ಕಂಥದ್ದು. ಇನ್ನು ಬುಧವಾರ ರಾಹುಕಾಲ 12 ಗಂಟೆಯಿಂದ 1:30ವರೆಗೂ ಇರತಕ್ಕಂಥದ್ದು. ಗುಳಿಕ ಕಾಲ 10:30 ಬೆಳಗ್ಗೆ ಸ್ಟಾರ್ಟ್ ಆಗಿ 12 ಗಂಟೆ ಮಧ್ಯಾಹ್ನದವರೆಗೂ ಗುಳಿಕ ಕಾಲ ಇರುತ್ತೆ. ನಂತರ ಯಮಗಂಡ ಕಾಲ 7:30ರಿಂದ 9 ಗಂಟೆ ಬೆಳಗ್ಗಿನ ತನಕ ಇರತಕ್ಕಂಥದ್ದು. ಇಂದು ದಶಮಿ ತಿಥಿ 12:21 ಬೆಳಗಿನ ಜಾವದವರೆಗೂ ಇರ್ತಕ್ಕಂಥದ್ದು. ಏಕಾದಶಿ ತಿಥಿ 11:39 ನಂತರ ದ್ವಾದಶಿ ಆರಂಭವಾಗ್ತಕ್ಕಂಥದ್ದು. ಇನ್ನು ಈ ದಿನ ಬುಧವಾರ ಪುನರ್ವಸು ನಕ್ಷತ್ರ 6 ಗಂಟೆ 26 ನಿಮಿಷದವರೆಗೆ ಬೆಳಗಿನ ಜಾವ ತನಕ ಇರ್ತಕ್ಕಂಥದ್ದು. ನಂತರ ಪುಷ್ಯ ನಕ್ಷತ್ರ ಆರಂಭ. ಇನ್ನು 17ನೇ ತಾರೀಕು ಬುಧವಾರ ವಿಷ್ಟೀಕರಣ ಮತ್ತು ವರಿಯಾನ್ ಯೋಗ ಇರ್ತಕ್ಕಂಥ ದಿನ. ಈಗ ಯಾವ ನಕ್ಷತ್ರಕ್ಕೆ ಈ ದಿನ ಶುಭ ತಾರಾಬಲ ಇದೆ ಮತ್ತು ಯಾವ ರಾಶಿಗೆ ಚಂದ್ರ ಬಲ ಇದೆ, ಹಾಗೆ ಇಂದಿನ ದಿನ ಭವಿಷ್ಯವನ್ನ ತಿಳಿಯೋಣ ಬನ್ನಿ. ಸೆಪ್ಟೆಂಬರ್ 17 ಬುಧವಾರ, ಚಂದ್ರ ರಾಶಿ ಇರ್ತಕ್ಕಂಥದ್ದು ಕರ್ಕ. ಇನ್ನು ಈ ದಿನ ಚಂದ್ರಬಲ ಇರ್ತಕ್ಕಂಥ ರಾಶಿಗಳು ವೃಷಭ ರಾಶಿ, ಕರ್ಕಾಟಕ ರಾಶಿ, ಕನ್ಯಾ ರಾಶಿ ಹಾಗೂ ತುಲಾ ರಾಶಿಯೂ ಸಹ ಶುಭವೇ. ನಂತರ ಮಕರ ರಾಶಿ, ಕುಂಭರಾಶಿ, ಇನ್ನುಳಿದ ರಾಶಿಗಳಿಗೆ ತಾರಾಬಲ ಹೇಗಿದೆ ಅಂತ ತಿಳಿಯೋಣ. ಚಂದ್ರಬಲವಂತೂ ಇಲ್ಲ ಈ ದಿನ. ಇನ್ನು ಯಾರ್ಯಾರಿಗೆ ಚಂದ್ರಬಲ ಹಾಗೂ ತಾರಾಬಲ ಇರುತ್ತೆ ಆ ದಿನ ನಿಮಗೆ ಖುಷಿಯಾದ ಹಾಗೆ ಸಂತಸಮಯವಾದಂಥ ದಿನ ಆಗಿರುತ್ತೆ. ತಾರಾಬಲ ಇಲ್ಲದೇ ಇರತಕ್ಕಂಥ ದಿನ ನೀವೇ ಚೆಕ್ ಮಾಡ್ಕೊಳ್ಳಿ. ಖಂಡಿತ ಅವತ್ತು ಏನಾದರೂ ಒಂದು ಬೇಜಾರು, ಮನಸ್ಸಿಗೆ ದುಃಖ, ಕಷ್ಟಗಳು, ಏನಾದರೂ ಒಂದು ಕಷ್ಟ ಕಾಡೇ ಕಾಡುತ್ತೆ. ಹಾಗಾಗಿ ತಾರಾಬಲ ಹಾಗೂ ಚಂದ್ರಬಲ ತುಂಬ ಮುಖ್ಯ. ಈ ದಿನ ತಾರಾಬಲ ಅಶ್ವಿನಿ ನಕ್ಷತ್ರದವರಿಗೆ ಸಂಪೂರ್ಣವಾಗಿ ಅಶುಭ ನೈದನ ತಾರೆಯಾಗಿದೆ. ನಂತರ ಭರಣಿ ನಕ್ಷತ್ರದವರಿಗೆ ತಾರಾಬಲ ಇರ್ತಕ್ಕಂಥದ್ದು ಸಾಧಕ ತಾರೆ. ಕೃತಿಕಾ ನಕ್ಷತ್ರದವರಿಗೆ ತಾರಾಬಲ ಇಲ್ಲ. ಹಾಗಾಗಿ ಇಂದು ರೋಹಿಣಿ ನಕ್ಷತ್ರ ಹಾಗೂ ಆರಿದ್ರ ನಕ್ಷತ್ರದವರಿಗೂ ಸಹ ತಾರಾಬಲ ಇರ್ತಕ್ಕಂಥದ್ದು. ಬಹಳ ಅತ್ಯುತ್ತಮವಾದ ದಿನ ಈ ದಿನ ಆಗಿರುತ್ತೆ. ನಂತರ ಪುಷ್ಯ ನಕ್ಷತ್ರ, ಆಶ್ಲೇಷ ನಕ್ಷತ್ರ, ಪುಬ್ಬ ನಕ್ಷತ್ರ ಹಾಗೂ ಹಸ್ತ ನಕ್ಷತ್ರದವರಿಗೂ ಸಹ ಈ ದಿನ ತಾರಾಬಲ ಇರ್ತಕ್ಕಂಥದ್ದು. ಎಲ್ಲರಿಗೂ ಶುಭವಾಗಲಿ. ಹಾಗೆ ಸ್ವಾತಿ ನಕ್ಷತ್ರದವರಿಗೆ ಇಂದು ಸಂಪತ್ತಾರೆ ಇರೋದ್ರಿಂದ ಹಣಕಾಸಿನ ವ್ಯವಹಾರ ಏನೇ ಇದ್ರೂ ಇಂದು ಮಾಡ್ಕೊಳ್ಳಿ. ಇನ್ನು ಸ್ವಾತಿ ನಕ್ಷತ್ರದವರಿಗೆ ಇನ್ನು ಸಂಪತ್ತಾರೆ ಯಾವ ದಿನ ಬರುತ್ತೆ ಆ ದಿನ ಯಾರೇ ಆಗಿರ್ಬೋದು ಹಣಕಾಸಿನ ವ್ಯವಹಾರ ಇಟ್ಕೊಳ್ಳಿ. ಯಾವುದಾದ್ರೂ ಲೋನ್ ಅಪ್ಲೈ ಮಾಡಿದರೆ, ನೀವೇನಾದ್ರು ದುಡ್ಡು ತಗೊಳ್ಳೋದಾಗಿದ್ರೆ ಅಥವಾ ಸಾಲವನ್ನು ಕೇಳೋದಾಗಿದ್ರೆ ಈ ದಿನ ಕೇಳಿ, ಖಂಡಿತ ನಿಮಗೆ ತಪ್ಪದೇ ದುಡ್ಡು ಸಿಗುತ್ತೆ. ನಂತರ ಬುಧವಾರದಂದು ಅನುರಾಧ, ಜ್ಯೇಷ್ಠ ಹಾಗೂ ಪೂರ್ವಾಷಾಢ ನಕ್ಷತ್ರದವರಿಗೂ ಸಹ ತಾರಾಬಲ ಇರ್ತಕ್ಕಂಥದ್ದು. ಬಹಳ ಶುಭ ದಿನ ಆಗಿರುತ್ತೆ. ಕೊನೆಯ ನಕ್ಷತ್ರಗಳು ಶ್ರವಣ ನಕ್ಷತ್ರ, ಶತಭಿಷ ಹಾಗೂ ಉತ್ತರ ಭಾದ್ರ ಮತ್ತು ರೇವತಿ ನಕ್ಷತ್ರದವರಿಗೂ ಸಹ ತಾರಾಬಲ ಇರುವಂಥ ದಿನ ಹಾಗೂ ಶುಭ ದಿನ ಆಗಿರ್ತಕ್ಕಂಥದ್ದು. ಇನ್ನು ಕೊನೆಯದಾಗಿ ದಿನ ಭವಿಷ್ಯ ತಿಳಿಯೋಣ. ಮೇಷ ಹಾಗೂ ವೃಷಭ ರಾಶಿಯವರಿಗೆ ಅನುಕೂಲಕರವಾದಂಥ ದಿನ. ಮಿಥುನ ರಾಶಿಯವರಿಗೆ ಪ್ರಶಂಸೆ ಹಾಗೂ ಕರ್ಕಾಟಕ ರಾಶಿಯವರಿಗೆ ಸಂತೋಷಮಯವಾದಂಥ ದಿನ. ಸಿಂಹ ರಾಶಿಯವರಿಗೆ ತಾಳ್ಮೆಯ ಅಗತ್ಯ ಇದೆ ಇಂದು.
ಕನ್ಯಾ ರಾಶಿಯವರಿಗೆ ಸ್ಪರ್ಧೆ, ತುಲಾ ರಾಶಿಯವರಿಗೆ ಹೆಗ್ಗಳಿಕೆ, ವೃಶ್ಚಿಕ ರಾಶಿಯವರಿಗೆ ಪ್ರೀತಿ, ಧನಸ್ಸು ರಾಶಿಯವರಿಗೆ ಕೌಶಲ್ಯ, ಮಕರ ರಾಶಿಯವರಿಗೆ ಇಂದು ಹಣದ ವ್ಯವಹಾರವನ್ನು ನಡೆಸುವಂತಕ್ಕಂಥ ದಿನ ಆಗಿರುತ್ತೆ. ಕುಂಭ ರಾಶಿಯವರಿಗೆ ಇಂದು ವಿಳಂಬದ ಹಾಗೂ ಅಶುಭ ದಿನ ಅಂತಲೇ ಹೇಳ್ಬೋದು. ಮೀನ ರಾಶಿಯವರಿಗೆ ಇಂದು ಒಳ್ಳೆಯ ಸುದ್ದಿ ಕೇಳುವಂಥ ಅವಕಾಶ ಇದೆ. ಇನ್ನು ಮುಂದೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ದಿನ ಭವಿಷ್ಯ ಹಾಗೂ ವಾರ ಭವಿಷ್ಯವನ್ನು ತಿಳಿಸ್ತೇನೆ. ವಿಡಿಯೋ ನೋಡಿದ್ದಕ್ಕಾಗಿ ಇಲ್ಲಿವರೆಗೂ ನನಗೆ ಸಪೋರ್ಟ್ ಮಾಡಿದಂಥ ಎಲ್ಲ ಸ್ನೇಹಿತರಿಗೂ, ನನ್ನ ಬಂಧುಗಳಿಗೂ ನನ್ನ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.